ಸಿಎಂ ಪುತ್ರ ಯತೀಂದ್ರ ಮಾತಿಗೆ ಡಿಕೆಶಿ ಬಣ ಕೆಂಡಾಮಂಡಲ ಆಗಿದೆ. ಹಗುರವಾದ ಹೇಳಿಕೆಗಳಿಂದ ಜನರಿಗೆ ಬೇಸರ ಮೂಡುತ್ತೆ. ಯತೀಂದ್ರ ಸಿದ್ದರಾಮಯ್ಯಗೆ ಕುಣಿಗಲ್ ರಂಗನಾಥ್ ಕಿವಿ ಮಾತನ್ನ ಕೇಳಿದ್ದಾರೆ. ವರಿಷ್ಠರ ಜವಾಬ್ದಾರಿಯನ್ನ ನಾವು ತಗೋಬಾರದು, ನಾವು ಕಾರ್ಯಕರ್ತರಾಗಿ ನಮ್ಮ ಕೆಲಸ ಮಾಡಬೇಕು, ಎಲ್ಲರೂ ತಮ್ಮ ಚೌಕಟ್ಟಿನಲ್ಲಿ ಇರಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕುಣಿಗಲ್ ರಂಗನಾಥ್, ನಾನು ಒಂದು ಮಾತು ಹೇಳ್ತೇನೆ, ನಮ್ಮಲ್ಲಿ ಗೊಂದಲ ಅಂತೂ ಇಲ್ಲ. ಇವತ್ತು ಎರಡು ಕಣ್ಣುಗಳ ಥರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸರ್ಕಾರದ ಒಂದು ದೊಡ್ಡ ಸವಾಲುಗಳನ್ನು ಎದುರಿಸ್ಕೊಂಡು ಸಮರ್ಥವಾಗಿ ನಿಭಾಯಿಸ್ತವ್ರೆ. ಸೊ ಒಂದದು. ಎರಡನೇದು, ಇದು ನಿಮಗೆಲ್ಲ ಗೊತ್ತಿದ್ದಂತೆ ಈ ಸಣ್ಣ ಪುಟ್ಟ ಏನು ವಿಚಾರಗಳು ನಿಮ್ಮಲ್ಲಿ ನಡೀತಾ ಇರೋಂಥದ್ದನ್ನು ಯಾವುದೇ ಕಾರಣಕ್ಕೂ ಆಂತರಿಕ ಪಕ್ಷದ ನಿಲುವುಗಳನ್ನು ನಾವು ಮೀಡಿಯಾ ಮೂಲಕ ಪಬ್ಲಿಕಲ್ಲಿ ಮಾತಾಡಕೂಡ್ದು ಅನ್ನೋದನ್ನು ನಾವು ಶಿಸ್ತಿನ ಸಿಪಾಯಿಯಾಗಿ ಪಾಲಿಸಬೇಕು. ಸೊ ಆ ವರಿಷ್ಠ ಜವಾಬ್ದಾರಿಗಳನ್ನ ನಾವು ಯಾರು ತೆಗೆದುಕೋಬಾರ್ದು. ಸೊ ಅದಕ್ಕೆ ನಾನು ಸೀಮಿತ ಆಗಿದ್ದೇನೆ. ಸೊ ಇವತ್ತೇನು ನಾವೆಲ್ಲ ಒಂದು ಕುಟುಂಬ ಥರ ಹೋಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಇದ್ದೇವೆ. ಸಿಎಂ ಪುತ್ರ ಯತೀಂದ್ರ ಮಾತಿಗೆ ಡಿಕೆಶಿ ಬಣ ಕೆಂಡಾಮಂಡಲ ಆಗಿದೆ. ಹಗುರವಾದ ಹೇಳಿಕೆಗಳಿಂದ ಜನರಿಗೆ ಬೇಸರ ಮೂಡುತ್ತೆ. ಯತೀಂದ್ರ ಸಿದ್ದರಾಮಯ್ಯಗೆ ಕುಣಿಗಲ್ ರಂಗನಾಥ್ ಕಿವಿ ಮಾತನ್ನ ಕೇಳಿದ್ದಾರೆ. ವರಿಷ್ಠರ ಜವಾಬ್ದಾರಿಯನ್ನ ನಾವು ತಗೋಬಾರದು, ನಾವು ಕಾರ್ಯಕರ್ತರಾಗಿ ನಮ್ಮ ಕೆಲಸ ಮಾಡಬೇಕು, ಎಲ್ಲರೂ ತಮ್ಮ ಚೌಕಟ್ಟಿನಲ್ಲಿ ಇರಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕುಣಿಗಲ್ ರಂಗನಾಥ್, ನಾನು ಒಂದು ಮಾತು ಹೇಳ್ತೇನೆ, ನಮ್ಮಲ್ಲಿ ಗೊಂದಲ ಅಂತೂ ಇಲ್ಲ. ಇವತ್ತು ಎರಡು ಕಣ್ಣುಗಳ ಥರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಸರ್ಕಾರದ ಒಂದು ದೊಡ್ಡ ಸವಾಲುಗಳನ್ನು ಎದುರಿಸ್ಕೊಂಡು ಸಮರ್ಥವಾಗಿ ನಿಭಾಯಿಸ್ತವ್ರೆ. ಸೊ ಒಂದದು. ಎರಡನೇದು, ಇದು ನಿಮಗೆಲ್ಲ ಗೊತ್ತಿದ್ದಂತೆ ಈ ಸಣ್ಣ ಪುಟ್ಟ ಏನು ವಿಚಾರಗಳು ನಿಮ್ಮಲ್ಲಿ ನಡೀತಾ ಇರೋಂಥದ್ದನ್ನು ಯಾವುದೇ ಕಾರಣಕ್ಕೂ ಆಂತರಿಕ ಪಕ್ಷದ ನಿಲುವುಗಳನ್ನು ನಾವು ಮೀಡಿಯಾ ಮೂಲಕ ಪಬ್ಲಿಕಲ್ಲಿ ಮಾತಾಡಕೂಡ್ದು ಅನ್ನೋದನ್ನು ನಾವು ಶಿಸ್ತಿನ ಸಿಪಾಯಿಯಾಗಿ ಪಾಲಿಸಬೇಕು. ಸೊ ಆ ವರಿಷ್ಠ ಜವಾಬ್ದಾರಿಗಳನ್ನ ನಾವು ಯಾರು ತೆಗೆದುಕೋಬಾರ್ದು. ಸೊ ಅದಕ್ಕೆ ನಾನು ಸೀಮಿತ ಆಗಿದ್ದೇನೆ. ಸೊ ಇವತ್ತೇನು ನಾವೆಲ್ಲ ಒಂದು ಕುಟುಂಬ ಥರ ಹೋಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.